ಜಾಯ್ನ್ ಆಗ್ತಾ ಇದ್ದಾರೆ ಗೃಹಿಣಿ ರಚನಾ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ನಮಸ್ಕಾರ. ಎಸ್ ಮೇಡಮ್, ಸಾಮಾನ್ಯವಾಗಿ ಆಷಾಢ ಮಾಸ ಅಂತಂದಾಗ ಅದೊಂದು ವಿಶಿಷ್ಟವಾದಂಥ ಮಾಸ ಅಂತ ಹೇಳ್ತೀವಿ, ಶೂನ್ಯ ಮಾಸ ಅಂತ ಹೇಳ್ತೀವಿ. ಮನೆಯಲ್ಲಿ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಬಹಳ ಶ್ರೇಷ್ಠ ಅನ್ನುವಂಥದ್ದಿದೆ. ನೀವು ಆಷಾಢ ಮಾಸದಲ್ಲಿ ಯಾವ ರೀತಿ ಅಮ್ಮನವರ ಪೂಜೆಯನ್ನು ಮಾಡುವಂಥದ್ದು, ತಾವು ಒಬ್ಬ ಗೃಹಿಣಿಯಾಗಿ ಈ ತಾಯಿಯ ಆರಾಧನೆ ಹೇಗೆ ಮಾಡ್ತೀರಿ ಅಂತ? ನಮಸ್ತೆ ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಹೌದು, ಆಷಾಢ ಮಾಸ ಅಂತ ಅಂದರೆ ಖಂಡಿತವಾಗಿಯೂ ಪೂಜೆಗಳಿಗೆ ನಿಷೇಧ ಅಂತ ಹೇಳ್ತಾರೆ. ಬಟ್ ಶುಕ್ರವಾರ ಅಂತ ಅಂದಾಗ ನಾವು ಪ್ರತಿನಿತ್ಯವೂ ದೇವರಿಗೆ ಒಂದು ದೀಪಾರಾಧನೆ ಮಾಡೇ ಮಾಡ್ತೀವಿ ಹೆಣ್ಮಕ್ಳು. ಅಂಥದ್ರಲ್ಲಿ ಆಷಾಢ ಮಾಸ ಅಂದರೆ ತುಂಬ ವಿಶೇಷ. ದುರ್ಗಾ ಮಾತೆ, ಮಹಾಲಕ್ಷ್ಮಿ ಎಲ್ಲ ಪೂಜೆಗಳನ್ನ ವಿಶೇಷವಾಗಿ ಮಾಡ್ತಾನೆ ಇರ್ತೀವಿ. ನಮಗೆ ಭಕ್ತಿ ಎಲ್ಲಿರುತ್ತೆ ಅಲ್ಲಿ ಶಕ್ತಿ ಯಾವಾಗಲೂ ಇರುತ್ತೆ ಎನ್ನುವಂತಹ ಒಂದು ಮಾತು. ಸೊ ನಾವು ಹಬ್ಬ, ಯಾವುದೇ ಹಬ್ಬನೇ ಆಗಿರಲಿ, ಇದು ಹಬ್ಬ ಅಂತಲೇ ಆಚರಣೆ ಮಾಡುವಂತಹ ಒಂದು ಶುಭ ದಿನ. ನಮಗೆ ನಾವು ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಹಬ್ಬಗಳೇ ಅದು. ಅಂಥದ್ರಲ್ಲಿ ಹಿಂದಿನ ದಿನ ಯಾವಾಗ ನಾವು ಶುಕ್ರವಾರ ಮನೆಯೆಲ್ಲ ಶುಭ್ರ ಮಾಡೋದಕ್ಕಿಂತನೂ ಹಿಂದಿನ ದಿನ ಕಸ ಎಲ್ಲ ಸ್ವಲ್ಪ ಎಲ್ಲ ಶುದ್ಧ ಮಾಡ್ಕೊಂಡ್ಬಿಟ್ಟು ಗುರುವಾರ ದಿನನೂ ನಾವು ಹೇಳೋ ಹಾಗೆ ಲಕ್ಷ್ಮಿಗೆ ಒಂದು ಪ್ರಿಯವಾಗಿರುವಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಗುರುವಾರ ದಿನ ಆದಷ್ಟು ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಶುಕ್ರವಾರ ಯಾವಾಗಿರುತ್ತೆ ಒಂದು ಅರ್ಶಿನ ನೀರಲ್ಲಿ ಶುದ್ಧತೆ ಎಲ್ಲ ಶುದ್ಧ ಮಾಡ್ಕೊಂಡ್ಬಿಟ್ಟು ದೇವ್ರ ಮನೆಯೆಲ್ಲ ಶುದ್ಧ ಮಾಡ್ತೀವಿ. ಇಡೀ ಮನೆನ ಶುದ್ಧ ಮಾಡುವಂಥದ್ದು. ಇಡೀ ಮನೆನ ಹಿಂದಿನ ದಿನ ಮಾಡ್ಕೋತೀವಿ, ಮಾಡ್ಲಿಕ್ಕೆ ಹೋಗೋದಿಲ್ಲ, ಶುಕ್ರವಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನೆಕ್ಸ್ಟ್ ಡೇ ಯಾವಾಗ ಶುಕ್ರವಾರ ಇರುತ್ತೆ ಅರ್ಶಿನ ನೀರಲ್ಲಿ ಯಾವಾಗ ಶುದ್ಧ ಮಾಡ್ತೀವಿ ನಾರ್ಮಲ್ ಹಾಗೆ ಮಾಡ್ಕೊಂಡ್ಬಿಟ್ಟು ದೇವರಿಗೆ ಹೂವಾಗಿರ್ಬೋದು, ಅಲಂಕಾರ ಆಗಿರ್ಬೋದು, ಮೊದಲು ರಂಗೋಲೆ ಹಾಕಿಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಇಂತಹ ಒಂದು ಪೂಜೆ ಕಾರ್ಯದಲ್ಲಿ ಹೋಗ್ತೀವಿ. ಓಕೆ ಗುರುಗಳೇ, ಸಾಮಾನ್ಯವಾಗಿ ನಾವು ಆಷಾಢ ಮಾಸದ ಬಗ್ಗೆ ನಾವು ಮಾತಾಡುವಾಗ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಡೆಯುವಂಥ ಪೂಜೆಗಳ ಬಗ್ಗೆ ಕೂಡ ನಾವು ನೋಡ್ತಾ ಇದ್ವಿ. ಬೆಳಗ್ಗೆಯಿಂದ ಆರಂಭವಾದಂಥ ಬ್ರಾಹ್ಮಿ ಮುಹೂರ್ತದಿಂದ ಶುರುವಾಗುವಂಥ ಪೂಜೆಗಳು ಅಂದರೆ ಪ್ರತಿ ಶುಕ್ರವಾರ ಒಂದೊಂದು ಅವತಾರದಲ್ಲಿ ಅಮ್ಮನವರನ್ನ ನಾವು ಅಲ್ಲಿ ಕಾಣಬಹುದು, ಅಲಂಕೃತಗೊಳಿಸ್ತಾರೆ ಒಂದೊಂದು ಅವತಾರದಲ್ಲಿ ಅಂತ. ಸೊ ಆ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಇಲ್ಲ, ಈ ಆಷಾಢ ಮಾಸದಲ್ಲಿ ಮಾಡುವಂತಹ ಚಾಮುಂಡೇಶ್ವರಿ ಪೂಜೆಯಲ್ಲಿ ಪ್ರತಿ ವಾರವೂ ಲಕ್ಷ್ಮಿ ಅಲಂಕಾರವೇ ಮಾಡ್ತಾರೆ. ಈ ಆಷಾಢ ಮಾಸ ಅನ್ನುವಂಥದ್ದು, ಶ್ರಾವಣ ಮಾಸ ಅನ್ನುವಂಥದ್ದು ಮಹಾಲಕ್ಷ್ಮಿಯ ಪಾವಿತ್ರತೆಯ ಆಕೆಯ ವಾರ ಆಗೋದ್ರಿಂದ ನೀವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನೀವು ಹೋದರೆ ಪ್ರತಿ ವಾರವೂ ಸಹಿತ ಮಾಡುವಂಥದ್ದು ಮಹಾಲಕ್ಷ್ಮಿಯ ಅಲಂಕಾರವೇ. ಅದನ್ನ ಬಿಟ್ಟು ಹೊರತು ಬೇರೆ ಅದನ್ನು ಮಾಡೋದಿಲ್ಲ. ಈಗ ಸರಸ್ವತಿ ರೂಪದಲ್ಲಿ ಅದ್ಯಾವುದು ಮಾಡೋದಿಲ್ಲ. ಈ ಆಷಾಢ ಮಾಸದಲ್ಲಿ ಮಾಡುವಂತಹ ಪ್ರತಿ ವಾರ ಮಾಡುವಂಥ ಅಲಂಕಾರಗಳು ಸಹಿತ ಮಹಾಲಕ್ಷ್ಮಿಯ ಅಲಂಕಾರವನ್ನೇ ಮಾಡ್ತಾರೆ. ಅದು ಪ್ರಧಾನ ಅರ್ಚಕರು ಸಮೇತರಾಗಿ ಇದು ನಿಮ್ಗೆ ಬೇಕಾದ್ರೆ ತಿಳಿಸ್ತಾರೆ. ನಂತರದಲ್ಲಿ ಇಲ್ಲಿ ಆಗುವಂಥ ಆರಾಧನೆಗಳು ತುಂಬ ವಿಶೇಷ ಮತ್ತು ವಿಶಿಷ್ಟವಾಗಿದೆ. ಯಾವೆಲ್ಲ ರೀತಿಯ ಆರಾಧನೆಗಳನ್ನು ಮಾಡ್ತಾರೆ? ಇದು ಪ್ರಾತಃ ಕಾಲದಲ್ಲಿ ನೋಡಿ 3 ಗಂಟೆಗೆ ಆರಂಭವಾಗುತ್ತೆ. ಇದು 3 ಗಂಟೆಗೆ ಕೆಲವರು ತುಂಬ ಅಲ್ಲಿ ಅಭಿಷೇಕ, ಕೆಲವು ಸೇವಾಕರ್ತರುಗಳಿಗೆ ಮಾತ್ರ ಅವಕಾಶಗಳು ಉಂಟಲ್ಲಿ. ಮೋಸ್ಟ್ಲಿ ಅದು ದರ್ಶನಕ್ಕೆ ಇಷ್ಟು ಗಂಟೆ ಅಂತ ನಿಗದಿ ಇರೋದಂಥ ಸಮಯ ಇರೋದ್ರಿಂದ ಅದಕ್ಕಿಂತ ಮುಂಚೆ ಮಾಡುವಂಥವರಿಗೆ ಸೇವಾಕರ್ತರು ಯಾರಿರ್ತಾರೆ ಅವ್ರಿಗೆ ಮಾತ್ರ ಪ್ರವೇಶ ಅಂತ ನಾನು ಅನ್ಕೊಳ್ತೇನೆ. 3 ಗಂಟೆಗೆ ಆರಂಭವಾಗುತ್ತೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಅದಾದ್ಮೇಲೆ ಪಂಚದ್ರವ್ಯಾಭಿಷೇಕ, ಇವೆಲ್ಲವೂ ಆದ ನಂತರದಲ್ಲಿ ದೇವಿಗೆ ಅಲಂಕಾರ, ಅಷ್ಟೋತ್ತರ, ಷೋಡಶೋಪಚಾರ ಪೂಜೆ ಅಂತ ನಾವು ಹೇಳ್ತಿರ್ತೀವಿ. ಈ ಷೋಡಶೋಪಚಾರ ಪೂಜೆಗಳಾದ ನಂತರದಲ್ಲಿಯೇ, ನೈವೇದ್ಯಾದಿಗಳ ಪೂಜೆಗಳ ನಂತರದಲ್ಲಿಯೇ ಸಾಮಾನ್ಯ ಭಕ್ತರಿಗೆ ದರ್ಶನಕ್ಕೆ ಅವಕಾಶಗಳು. ಅದಕ್ಕಿಂತ ಮುಂಚಿತವಾಗಿ 3 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 5 ಗಂಟೆ ತನಕನೂ ಸಹ ಅಲ್ಲಿ ಅದರದೇ ಆದಂತಹ ಕ್ರಮಬದ್ಧವಾದಂತಹ ಧಾರ್ಮಿಕ ಪದ್ಧತಿಯ ಪ್ರತಿಯೊಂದು ಷೋಡಶೋಪಚಾರ ಪೂಜೆಗಳಲ್ಲಿ ನಡೆಯುತ್ತೆ. ನಿಮಗೆ ನೋಡೋಕ್ಕೆ ಏನಕ್ಕೆ ನಿಮಗೆ ಸಿಗುತ್ತೆ ಅಂದರೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮಾಡುವಂಥದ್ದು ನಿಮಗೆ ನೋಡೋಕ್ಕೆ ಸಿಗಲಿತ್ತೆ. ನಂತರದಲ್ಲಿ ನಿಮಗೆ ಅಲಂಕಾರಕ್ಕೆ ನೋಡಲಿಕ್ಕೆ ಅವಕಾಶಗಳಿಲ್ಲ. ನಂತರದಲ್ಲಿ ಅಲಂಕಾರವಾದಿ ತೆಗೆದ ನಂತರದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಸಾಮಾನ್ಯ ಭಕ್ತರಿಗೆಲ್ಲರಿಗೂ ಸಹ ಅದು ದರ್ಶನಕ್ಕೆ ಅವಕಾಶಗಳುಂಟು. ಮಾಡುವಂತಹ ಪ್ರತಿಯೊಂದು ಪೂಜೆಯೂ ಸಹ ಅಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ, ಈ ಆಷಾಢ ಮಾಸದಲ್ಲಿ ಮಾಡುವಂಥದ್ದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಅಲಂಕಾರಾದಿಗಳ ಪೂಜೆಗಳೇ ನಡೆಯುತ್ತೆ. ದುರ್ಗಾ ಪರಮೇಶ್ವರಿ ದುರ್ಗೆಯ ರೂಪದಲ್ಲಿದ್ದರೂ ಸಹ ಅಲ್ಲಿ ಮಹಾಲಕ್ಷ್ಮಿ ಆರಾಧನೆಯ ರೂಪದಲ್ಲಿ ನಡೆಯುತ್ತೆ. ಯಾಕೆ ಅಂತಂದರೆ ಈ ಆಷಾಢ ಮಾಸದಲ್ಲಿ ಬರುವಂಥ ಪ್ರತಿ ಶುಕ್ರವಾರವೂ ಸಹ ಅದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ವಾರ ಆಗೋದ್ರಿಂದ ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ ತ್ರಿದೇವಿಗಳ ಸಂಗಮವಾಗಿರುವಂಥ ಅವತಾರವಾಗಿರೋದ್ರಿಂದ
ಒಂದು ಮಹಾಲಕ್ಷ್ಮಿ, ಒಂದು ಸರಸ್ವತಿ, ದುರ್ಗಿ ಅವತಾರ ಆಗಿರೋದ್ರಿಂದ ಈ ವಾರವೂ ಸಹ ಮಹಾಲಕ್ಷ್ಮಿಯ ಧ್ಯಾನವನ್ನೇ ಅಲ್ಲಿ ಮಾಡುವಂಥದ್ದು, ಮಹಾಲಕ್ಷ್ಮಿ ಅಲಂಕಾರಾದಿಗಳನ್ನೇ ಮಾಡುವಂಥದ್ದು. ಅನಂತರದಲ್ಲಿ ಬೇರೆ ದಿನಗಳಲ್ಲೇ ಬೇರೆ ಆಗಬಹುದು. ಓಕೆ, ಸಾಮಾನ್ಯವಾಗಿ ಈಗ ಮಹಾಲಕ್ಷ್ಮಿಗೆ ಆಷಾಢ ಶುಕ್ರವಾರದ ಸಂದರ್ಭ ಬಹಳ ವಿಶೇಷ ಅನ್ನೋದಾದ್ರೆ, ಸೊ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯಾ, ಐತಿಹ್ಯ ಏನಾದರೂ ಇದೆಯಾ ಅಂತ? ಖಂಡಿತವಾಗಿ. ಈ ನೋಡಿ, ಆಷಾಢ ಮಾಸದಲ್ಲಿ ಕೆಲವು ಗ್ರಹಗತಿಗಳ ಬದಲಾವಣೆಗಳಾಗುವುದುಂಟು. ಜೊತೆಯಲ್ಲಿ ಈ ಪಂಚಭೂತಗಳಲ್ಲಿ ಬಹಳ ಬದಲಾವಣೆಗಳಾಗುವಂತಹ ಸಮಯಗಳು ಈ ಸಂದರ್ಭದಲ್ಲಿ ಆಗುವಂಥದ್ದು. ಜಾಸ್ತಿ ಭೂಕಂಪನಗಳಾಗುವಂಥದ್ದು ಈ ಆಷಾಢದಲ್ಲಿ, ತುಂಬ ಮಳೆ ಬೆಳೆಗಳಾಗುವಂಥದ್ದು ಈ ಆಷಾಢದಲ್ಲಿ, ಗಾಳಿ ಬಡಿತವಾಗುವಂಥದ್ದು ಈ ಆಷಾಢದಲ್ಲಿ. ಈ ಆಷಾಢದಲ್ಲಿ ಪರಿಸರದಲ್ಲಿಯೇ ಭಾಳ ವ್ಯತ್ಯಾಸಗಳಾಗುವಂಥ ಸಮಯ ಸಂದರ್ಭಗಳಾಗುವಂಥದ್ದು ಈ ಆಷಾಢದಲ್ಲಿ ಆಗೋದ್ರಿಂದ ನಾವೆಲ್ಲರೂ ದೇವಿ ಮನೆಗೆ ಹೋಗ್ತೀವಿ. ನಾವು ಜಗನ್ಮಾತೆಯಾದಂಥ ನಮ್ಮ ಮಗು ಕಷ್ಟ ಅಂತಂದರೆ ಅಮ್ಮ ಅಂತ ಹೊರತು ಅಪ್ಪ ಅಂತ ಅನ್ನೋದಿಲ್ಲ. ಅದರಿಂದ ನಾವೆಲ್ಲರೂ ಸಹ ಎಲ್ಲಿಗೆ ಹೋಗ್ತೀವಿ, ಮೊದಲು ನಾವು ಹೋಗುವಂಥದ್ದು ತಾಯಿ ಹತ್ರ ಹೋಗ್ತೀವಿ. ಆದ್ದರಿಂದ ಇದೆಲ್ಲವೂ ಸಹ ಈಗಿಂದಲ್ಲ. ನಮ್ಮ ಋಷಿಮುನಿಗಳು ಸುಮಾರು ಪುರಾಣ ಪುಣ್ಯಕಥೆಗಳು ಹೇಳಿರುವಂಥದ್ದೇ ಇದನ್ನು. ಆಷಾಢ ಮಾಸ ಅನ್ನುವಂಥದ್ದು ಚಾತುರ್ಮಾಸದ ಆರಂಭ, ಮಹಾವಿಷ್ಣುವಿನ ಶಯನದ ಸಂದರ್ಭ ಅಂತ. 4 ತಿಂಗಳುಗಳ ಕಾಲ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಭಕ್ತ ರಕ್ಷಣೆ, ಭಕ್ತೋದ್ಧಾರವನ್ನು ಮಾಡುವಂಥವಳು ದೇವಿ. ಆದ್ದರಿಂದ ದೇವಿಯ ಮೊರೆಯನ್ನು ಹೋಗುವಂಥದ್ದು ಎಲ್ಲಿಯವರೆಗೂ ಅಂತ ಅಂದರೆ ಅಕ್ಟೋಬರ್ ಎಂಡ್ವರೆಗೂ ಹೀಗೆ ಇರುತ್ತೆ. ಅಕ್ಟೋಬರ್ ಎಂಡ್ವರೆಗೂ ಸಹ ದೇವಿಯ ಉಪಾಸನೆ, ದೇವಿಯ ಪಾರಾಯಣವೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅನಂತರದಲ್ಲಿಯೇ ಮುಹೂರ್ತಗಳು ಹುಟ್ಟುವಂಥದ್ದು ಯಾವಾಗ ಅಂತಂದರೆ ನವೆಂಬರ್ಗೆ ಮುಹೂರ್ತ ಹುಟ್ಟುವಂಥದ್ದು. ಕಾರ್ತಿಕ ಮಾಸ ಬಂತು ಅಂತಲೇ ಮುಹೂರ್ತ ಹುಟ್ಟುತ್ತೆ. ಅಲ್ಲಿವರೆಗೂ ಸಹ ಈ ಚಾತುರ್ಮಾಸಗಳ ಕಾಲಗಳು ಬಂದಾಗ ನಿಮಗೆ ಈಗೆಲ್ಲ ಬರುವಂಥದ್ದು ಜ್ಯೇಷ್ಠ ಆ್ಯಂಡ್ ಆಷಾಢ ಬಂದಮೇಲೆ ಶ್ರಾವಣ, ಭಾದ್ರಪದ ಇವೆಲ್ಲವೂ ಸಹ ಯಾವುದು ದೇವರಿಗೆ ಆರಾಧನೆಗಳಿಗೆ, ಹೋಮ ಹವನಾದಿಗಳಿಗೆ ಮುಂಚು ಇನ್ನೂ ಹೇಳಬೇಕು ಅಂತಂದರೆ ಪೂಜೆ, ಮದುವೆ ಮುಂಜಿಗಳಿಗೆ, ಮುಹೂರ್ತಾದಿಗಳನ್ನು ಇಡುವುದಕ್ಕೆ ಯಾವುದಕ್ಕೂ ಸಹ ಇಲ್ಲಿ ನಮಗೆ ಅವಕಾಶಗಳು ಸಿಗೋದಿಲ್ಲ. ಏನಕ್ಕೆ ಮಾಡ್ಬೋದು ಅಂತ ಸಂಕಲ್ಪ ಮಾಡ್ಕೊಳ್ಬೋದು, ಭಗವಂತನ ಒಂದು ಉಪಾಸನೆ ಮಾಡ್ಕೊಳ್ಬೋದು. ಇದಕ್ಕೆ ಹೊರತು ನೋಡಿ, ಈಗ ತಿಂಗಳಲ್ಲಿ ನಮಗೆ ಆಷಾಢದಲ್ಲಿ ಬಂದಾಗ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ಶ್ರಾವಣ ಬಂದಾಗ ಮಹಾವಿಷ್ಣು ಧ್ಯಾನವನ್ನು ಮಾಡ್ತೀವಿ, ಅನಂತರದಲ್ಲಿ ಬರುವಂಥದ್ದಕ್ಕೆ ಪಿತೃತರ್ಪಣ ಅಂತ ಮಾಡ್ತೀವಿ. ದೊಡ್ಡವರು ಸಹ ತೀರ್ಕೊಂಡಿರೋದಕ್ಕೆ ಅವ್ರಿಗೆ ಪಿತೃತರ್ಪಣ ಅಂತ ಮಾಡ್ತೀವಿ. ಅನಂತರದಲ್ಲಿ ಬರುವಂಥದ್ದು ನವರಾತ್ರಿ ಬರುತ್ತೆ. ನವರಾತ್ರಿ ಕಳೆದ ನಂತರದಲ್ಲಿ ದೀಪಾವಳಿ ಅಮಾವಾಸ್ಯೆ ಕಳೆದ ಮೇಲೇ ಮುಹೂರ್ತ ಹುಟ್ಟುವಂಥದ್ದು. ಅಲ್ಲಿವರೆಗೂ ಸಹ ಭಗವಂತನ ಧ್ಯಾನ, ಭಗವಂತನ ಉಪಾಸನೆ, ಈ ವ್ರತ ನೇಮ ಪೂಜೆ ಇದರಲ್ಲೇ ನಾವು ಕಾಲ ಕಳಿತಿರ್ತೀವಿ ಹೊರತು ಅದುವರೆಗೂ ಸಹ ಮನೆಗಳಲ್ಲಿ ಯಾವುದು ಶುಭ ಮುಹೂರ್ತಗಳನ್ನು, ಶುಭ ವಿಚಾರಗಳನ್ನಾಗಲಿ ಯಾವುದನ್ನು ಸಹ ಈ ಸಂದರ್ಭದಲ್ಲಿ ಮಾಡೋದಿಲ್ಲ.